ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಬೆಳಗ್ಗೆ 4 ಗಂಟೆಯಿಂದ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 4ರಿಂದ ಮಧ್ಯಾಹ್ನ 12ರವರೆಗೂ ನನ್ನ ಇವತ್ತಿನ ರೊಟೀನು ಯಾವ ರೀತಿಯಾಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋಗಳು ಇಷ್ಟ ಆಗ್ತಾ ಇತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಗ್ಗೆನೇ ನಾನು 4 ಗಂಟೆಗೆ ಎದ್ದಿದ್ದೀನಿ. ಫಸ್ಟು ಫ್ರೆಶ್ ಅಪ್ ಆಗಿ ಆನಂತರ ಹೊರಗಡೆ ಎಲ್ಲ ನೀಟಾಗಿ ಗುಡಿಸಿ ಒರೆಸೋಣ ಅಂಥೇಳಿ ಹೊರಗಡೆ ಬಂದಿದ್ದೀನಿ. ತುಂಬ ಕತ್ತಲೆ ಇತ್ತು, ನೋಡ್ಬೋದು, ತೋರಿಸ್ತಾ ಇದ್ದೀನಿ, ಕತ್ತಲೆ ಇದೆ. ಜೊತೆಗೆ ತುಂಬ ಅಂದರೆ ತುಂಬ ಚಳಿ ಕೂಡ ಬೀಳ್ತಾ ಇದೆ ಈಗ ಅಂತಲೇ ಹೇಳ್ಬೋದು. ಕಡಿಮೆ ಆಗಬೇಕು, ಆದರೆ ಇನ್ನಷ್ಟು ಚಳಿ ಜಾಸ್ತಿನೇ ಆಗ್ತಾಯಿದೆ. ಇನ್ನು ಶಿವರಾತ್ರಿವರೆಗೂ ತುಂಬ ಚಳಿ ಇರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ನಡುವೆ ಅಂತೂ ವಿಪರೀತ ಚಳಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹೊರಗಡೆ ಹಾಗೆ ಹೋಗ್ಲಿಕ್ಕಾಗೋದಿಲ್ಲ, ಆದರೂ ಕೂಡ ಒಂದಷ್ಟು ನೀರು ಹಾಕ್ಬಿಟ್ಟು ಬರೋಣ ಅಂಥೇಳಿ ಹೋಗಿದ್ದೀನಿ. ಮೊದಲು ನೀಟಾಗಿ ಎಲ್ಲ ನೆನ್ನೆ ಹಾಕಿರೋಂಥ ರಂಗೋಲಿ ಎಲ್ಲ ಹಾಗೆಯೇ ಇತ್ತು, ಅದನ್ನೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಕಸ ಎಲ್ಲ ಗುಡಿಸಿ ಆ ನಂತರ ಹೊರಗಡೆ ಎಲ್ಲ ಒರೆಸ್ತಾ ಇದ್ದೀನಿ. ಮೊದಲು ಹೊಸಲೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿರ್ತೀವಲ್ಲ ಪೂಜೆ ಮಾಡಲಿಕ್ಕೆ ಅಂಥೇಳಿ, ಅದೆಲ್ಲ ಹಾಗೇ ಇರುತ್ತೆ. ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಮತ್ತು ರಂಗೋಲಿದೆಲ್ಲ ಪೌಡ್ರ್ ಹಾಗೇ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೊಳೆದು ಆ ನಂತರ ನಾನು ನೀಟಾಗಿ ಇಲ್ಲೆಲ್ಲ ನೆಲನ ಒರೆಸ್ಕೊಳ್ತಾ ಇದ್ದೀನಿ. ಮೊದಲು ಈ ರೀತಿ ಹೊರಗಡೆ ಕೆಲಸ ಆಗಿಬಿಡ್ತು ಅಂದರೆ ಎಷ್ಟು ಸಮಾಧಾನ, ಜೊತೆಗೆ ತುಂಬ ಕೆಲಸ ಆಗಿದೆ ಅನ್ನೋಷ್ಟು ಸಮಾಧಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಮೊದಲು ಮಾಡುವಂಥ ಕೆಲಸ ಹೊರಗಡೆ ಗುಡಿಸಿ ರಂಗೋಲಿ ಹಾಕಿ ಒಳಗಡೆ ಬಂದುಬಿಟ್ರೆ ಇನ್ನು ಉಳಿದಿರೋವಂಥ ಕೆಲಸನ ಆರಾಮಾಗಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಅಯ್ಯೋ ಹೊರಗಡೆ ಇನ್ನೂ ನೀರು ಹಾಕಿಲ್ಲ, ಗುಡಿಸಿಲ್ಲ, ರಂಗೋಲಿ ಹಾಕಿಲ್ಲ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ಉಳಿದಿರೋಂಥ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಹೊಸ್ಲಿಗೆ ಮೊದಲು ರಂಗೋಲಿ ಹಾಕ್ಬಿಟ್ಟು ಆನಂತರ ಇಲ್ಲಿ ತುಳಸಿ ಗಿಡ ಏನಿತ್ತು ಅಲ್ಲೂ ಕೂಡ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗೇನು ಹಾಕೋದಿಲ್ಲ, ಓಡಾಡಲಿಕ್ಕೂ ಕೂಡ ಆಗಬೇಕಲ್ಲ, ಹಾಗಾಗಿ ಚಿಕ್ಕದಾಗಿಯೇ ಹಾಕ್ತಾಯಿದ್ದೀನಿ. ಇನ್ನು ನೋಡ್ಬೋದು, ಇದೊಂದು ಪಾಟಲ್ಲಿ ಒಂದು ಗಿಡ ಹಾಕ್ಕೊಂಡಿದ್ದೆ, ಕಣಗಿಲೆ ಹೂವಿಂದು. ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿ, ಮೊಗ್ಗಿರುತ್ತಲ್ಲ, ಅದು ಮೊಗ್ಗು ಅಂತ ಹೇಳಿ ಬಿಡ್ತೀನಿ, ಆದರೆ ಅದು 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಅರಳು ಬಿಡುತ್ತೆ. ಇದೆಲ್ಲ ದಪ್ಪ ಮೊಗ್ಗು ಏನು ಕಾಣ್ತಾ ಇದೆ ಅದೆಲ್ಲ ಆಮೇಲೆ ಅರಳ್ಕೊಳ್ಳುತ್ತೆ. ಈಗೇನು ಹೂವು ಬಿಟ್ಟಿದೆ ಅದನ್ನೆಲ್ಲ ಆಮೇಲೆ ಪೂಜೆಗೆ ಅಂತ ಹೇಳಿ ಕಿತ್ಕೊಳ್ತೀನಿ. ಇಲ್ಲೂ ಕೂಡ ಒಂದು ಪುಟಾಣಿ ಗಂಧಬಟ್ಲು ಹೂವು ಅದು ಕೂಡ ಬಿಟ್ಟಿದೆ. ಇನ್ನು ಹೊರಗಡೆದಂತೂ ಮುಗೀತು, ಇನ್ನು ಒಳಗಡೆ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಇವತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲು ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಮೊದಲು ಕಿಟಕಿ ಎಲ್ಲ ನೀಟಾಗಿ ಓಪನ್ ಮಾಡಿ ಸ್ವಲ್ಪ ಗಾಳಿ ಎಲ್ಲ ಆಡಿದ್ರೆ ಚೆನ್ನಾಗಿರುತ್ತಲ್ಲ ಅಡುಗೆ ಮನೆ, ಹಾಗಾಗಿ ನಾನು ಯಾವಾಗಲೂ ಒಂದು ವಿಂಡೋ ತೆಗೆದ್ಬಿಟ್ಟಿರ್ತೀನಿ. ಆಮೇಲೆ ನಾನು ಅಡುಗೆ ಮಾಡುವಂಥ ಸಮಯದಲ್ಲಿ 2 ಕಿಟಕಿಗಳನ್ನು ತಕ್ಕೊಳ್ಳೋ ಅಂಥದ್ದು. ಇನ್ನು ಪಾತ್ರೆಗಳು ಇವತ್ತು ಸಾಕಷ್ಟು ಇತ್ತು ಅಂತಲೇ ಹೇಳ್ಬೋದು, ಯಾಕಂದರೆ ರಾತ್ರಿ ಇವತ್ತು ವಾಶ್ ಮಾಡಲೇ ಇಲ್ಲ, ನೆನ್ನೆ ರಾತ್ರಿ ಸ್ವಲ್ಪ ಸುಸ್ತಾಗಿತ್ತು, ಹಾಗಾಗಿ ಎಲ್ಲನೂ ಹಾಗೇ ಇಟ್ಬಿಟ್ಟಿದ್ದೆ. ಇನ್ನು ನೆನ್ನೆ ಸ್ವಲ್ಪ ಸಾರಿತ್ತು, ಅದನ್ನು ಕೂಡ ಬಿಸಿ ಮಾಡಿಬಿಟ್ಟು ಎತ್ತಿಟ್ಟು ಆ ಪಾತ್ರೆನೂ ತೊಗೊಳ್ಳೋಣ ಅಂಥೇಳಿ ಸಾರು ಕೂಡ ಬಿಸಿ ಮಾಡಿ ಆನಂತರ ಉಳಿದಿರೋವಂಥ ಏನು ಪಾತ್ರೆಗಳಿತ್ತು ರಾತ್ರಿದು ಅದಷ್ಟನ್ನು ಪಾತ್ರೆನ ತೊಳೆದಿದ್ದೀನಿ. ಸ್ವಲ್ಪ ಅದು ಸಂಜೆಯಿಂದನೂ ಹಾಗೇ ಉಳಿದ್ಬಿಟ್ಟಿತ್ತು, ಅದೆಲ್ಲ ಇವತ್ತು ತುಂಬ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಅಷ್ಟು ಪಾತ್ರೆಗಳನ್ನು ಈಗ ತೊಳೆದಿದ್ದಾಯಿತು. ರಾತ್ರಿ ತೊಳೆದ್ರೆ ಬೆಳಗ್ಗೆ ಇಷ್ಟು ಕೆಲಸ ಇರೋದಿಲ್ಲ, ಆದರೆ ರಾತ್ರಿ ಸ್ವಲ್ಪ ನಮ್ಗೆ ಹುಷಾರಿಲ್ಲ ಅಥವಾ ಏನೋ ಸ್ವಲ್ಪ ಮೈಕೈ ನೋವು ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋವಂಥ ಸಮಯದಲ್ಲಿ ಖಂಡಿತ ಬಿಡ್ತೀನಿ. ತುಂಬ ನಾನು ಮೆಂಟಲಿ ಪ್ರೆಸರ್ ಮಾಡಿಕೊಂಡು ನನ್ನ ಕೆಲಸಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ನೋಡಿ, ಆರಾಮಾಗಿ ಪಾತ್ರೆನ ಬೆಳಗ್ಗೆ ಎದ್ದು ತೊಳ್ಕೊಂಡಿದ್ದಾಯಿತು. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು, ಅಂದರೆ ಮೊದಲು ಕಸ ಒಳಗಡೆ ಎಲ್ಲ ನೀಟಾಗಿ ಗೂಡಿಸ್ಕೊಂಡು ಒರೆಸ್ಕೊಂಡು ಆನಂತರ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ನೋಡಿ, ನಮ್ಮ ಗಿಡದಲ್ಲಿ ಏನು ಹೂ ಬಿಟ್ಟಿತ್ತು ಅದನ್ನು ಕೂಡ ಕಿತ್ಕೊಂಡಿದ್ದೀನಿ ಪೂಜೆಗೆ ಅಂಥೇಳಿ. ತುಂಬ ಒಂಥರ ಖುಷಿ ಅನಿಸುತ್ತೆ, ಇಷ್ಟೊಂದು ಹೂ ಸಿಗ್ತಾ ಇದೆಯಲ್ಲ ಒಂದು ಪುಟಾಣಿ ಗಿಡದಿಂದ ಅಂಥೇಳಿ ತುಂಬ ಖುಷಿ ಆಗುತ್ತೆ. ಎಲ್ಲ ಫೋಟೋಗಳಿಗೂ ಆರಾಮಾಗಿ ಇಟ್ಕೊಳ್ಬೋದು. ಒಂದಷ್ಟು ಕಾಕಡ ಹೂವಿತ್ತು, ಅದನ್ನು ಕೂಡ ನಾನಿಲ್ಲಿ ಕಟ್ಬಿಟ್ಟು ನಾನು ಕಳ್ಸೋಕ್ಕೆ ಅಂತೇಳಿ ಹಾಕಿದ್ದೀನಿ. ಇನ್ನು ಉಳಿದಿರೋವಂಥ ಹೂಗಳೇನಿತ್ತು, ಸೇವಂತಿಗೆ ಹೂವು ಮತ್ತು ಮನೆಯಲ್ಲಿ ಬಿಟ್ಟಿರೋವಂಥ ಹೂವು ಎಲ್ಲನೂ ದೇವ್ರಿಗೆ ಒಂದೊಂದನ್ನೇ ಇಟ್ಬಿಟ್ಟು ಪುಟ್ಟದಾಗಿ ಒಂದು ರಂಗೋಲಿ ಹಾಕಿ ಆನಂತರ ದೀಪಗಳೆಲ್ಲ ತೊಳ್ಕೊಂಡು ಈಗ ಪೂಜೆನ ಮಾಡ್ತಾ ಇದ್ದೀನಿ. ಮೊದಲು ದೀಪ ಹಚ್ಕೊಂಡು ಆಮೇಲೆ ಗಂಧದ ಕಡ್ಡಿ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಕರ್ಪೂರದಿಂದ ನಾನು ಆರತಿನ ಮಾಡಿಬಿಟ್ಟು
ಪೂಜೆನ ಮಾಡ್ಕೊಳ್ತೀನಿ. ಅದರಲ್ಲೂ ನಾನು ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಕಂಪಲ್ಸರಿ, ಅದ್ರ ಜೊತೆಗೆ ಸೋಮವಾರ ಇದಷ್ಟು ದಿನಗಳಲ್ಲೂ ಕೂಡ ನಾನು ಮಂಗಳಾರತಿನ ಮಾಡ್ತೀನಿ. ಕೆಲವೊಬ್ಬರು ವಾರಗಳಲ್ಲಿ ಮಾತ್ರ ಮಾಡ್ತಾರೆ. ನಾನು ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ ಕಂಪಲ್ಸರಿ ಮಂಗಳಾರತಿ ಮಾಡ್ತೀನಿ. ಕೆಲವೊಬ್ರು ಹೇಳ್ತಾರೆ ಪ್ರತಿದಿನವೂ ಮಾಡಬಾರ್ದು ಅಂಥೇಳಿ. ಗೊತ್ತಿಲ್ಲ ನನಗೆ ಅಷ್ಟು. ಆದರೂ ಕೂಡ ನನಗೇನು ಅನಿಸುತ್ತೋ ನಾನು ಆ ರೀತಿಯಾಗಿ ಪೂಜೆಗಳನ್ನು ಮಾಡ್ಕೊಳ್ತೀನಿ. ಇನ್ನು ಕೆಲವೊಬ್ಬರು ದೀಪಗಳನ್ನು ಪ್ರತಿದಿನ ತೊಳೆಯೋದಿಲ್ಲ, ಹಾಗೆಯೇ ಬತ್ತಿನ ಚೇಂಜ್ ಮಾಡ್ತಾರೆ. ಅಥವಾ ಕೆಲವೊಬ್ಬರು ಬತ್ತಿ ಅದು ಉರಿಯೋ ತನಕನೂ ಬಿಟ್ಬಿಟ್ಟು ಆನಂತರ ತೆಗೆದ್ಬಿಟ್ಟು ಚೇಂಜ್ ಮಾಡ್ತಾರೆ. ಆದರೆ ನಾನು ಆ ರೀತಿ ಮಾಡೋದಿಲ್ಲ. ಪ್ರತಿದಿನ ದೀಪನ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕಟ್ಟೆ ಎಲ್ಲ ಒರೆಸ್ಕೊಂಡು ಹೊಸದಾಗಿ ಮತ್ತೆ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ಆನಂತರನೇ ಪೂಜೆ ಮಾಡ್ಕೊಳ್ಳೋದು. ಕೆಲವೊಬ್ಬರು ಪದ್ಧತಿ ಒಂದೊಂದು ಥರ, ಅಥವಾ ಅವ್ರು ರೂಢಿ ಮಾಡ್ಕೊಂಬಂದಿರೋವಂಥದ್ದು, ಅಥವಾ ಅವ್ರ ಮನೆಯಲ್ಲಿ ಏನು ಹೇಳ್ಕೊಟ್ಟಿರ್ತಾರೋ ಆ ರೀತಿಯಾಗಿ ಮಾಡ್ಕೊಂಡು ಬರ್ತಾರೆ. ಪೂಜೆ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದನ್ನು ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಅಥವಾ ನಿಮ್ಗೆ ಯಾವ ರೀತಿ ಸಮಾಧಾನನೋ ಆ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಜೊತೆಗೆ ಮನೆಯಲ್ಲಿ ಈ ರೀತಿ ಮಾಡಬೇಕು ಅಂತ ಇರುತ್ತೆ, ಅದನ್ನು ಕೂಡ ಪಾಲಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಪೂಜೆ ಎಲ್ಲ ಆದಮೇಲೆ ಮೊದಲು ಅಡುಗೆ ಮನೆಗೆ ಬಂದು ಸ್ವಲ್ಪ ನೀರು ಕುಡಿತೀನಿ ಫಸ್ಟು. ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥದ್ದು. ಮೊದಲೆಲ್ಲ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೆ. ಈಗ ಅಷ್ಟೆಲ್ಲ ಸಮಯ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ತುಂಬ ಗಡಿಬಿಡಿ ಇದ್ದಾಗ ಅಥವಾ ಕೆಲಸ ಜಾಸ್ತಿ ಇದ್ದಾಗ ಅದೆಲ್ಲನೂ ಮರ್ತೋಗ್ಬಿಡ್ತೀನಿ. ಹಾಗಾಗಿ ಕೆಲವೊಮ್ಮೆ ಅದನ್ನು ಸ್ಕಿಪ್ ಮಾಡ್ತೀನಿ. ಇಲ್ಲಾಂದರೆ ಜೀರಿಗೆ ಕಷಾಯದ ರೀತಿ ಕಂಪಲ್ಸರಿ ಮಾಡ್ಕೊಂಡು ಕುಡಿತೀನಿ. ಕೆಲವೊಮ್ಮೆ ಮರ್ತಿರ್ತೀನಿ. ಅಂಥ ಸಮಯದಲ್ಲಿ ಬೆಳಗ್ಗೆ ಏನು ಬಿಸಿನೀರು ಸಿಕ್ಕರೆ ಕುಡಿತೀನಿ, ಇಲ್ಲಾಂದರೆ ತಣ್ಣೀರನ್ನು ನಾನು ಕುಡ್ಕೊಳ್ಳೋ ಅಂಥದ್ದು. ಇನ್ನು ಈ ಕಡೆ ನಾನು ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಎಲ್ಲನೂ ಹೆಚ್ಚಿಟ್ಕೊಂಡೆ. ಆನಂತರ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದಷ್ಟು ಕಾಳುಮೆಣಸು ಇದಷ್ಟನ್ನು ಹಾಕಿದ್ದೀನಿ. ಆನಂತರ ಒಂದು 4-5 ಹಸಿರು ಮೆಣಸು ಇದಷ್ಟನ್ನು ಒಗ್ಗರಣೆಗೆ ಹಾಕಾದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಟೊಮೊಟೊ ಬಾತ್ ಆಗಿರೋದ್ರಿಂದ ಒಂದು 4-5 ಟೊಮೊಟೊ, ಒಂದು 2 ಈರುಳ್ಳಿ ಇದಷ್ಟನ್ನು ಹೆಚ್ಚಾಕಿದ್ದೀನಿ. ಅದು ಸ್ವಲ್ಪ ಮೆತ್ತಗಾಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಮೆತ್ತಗಾದಮೇಲೆ ಒಂದಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಆ ಬಟಾಣಿ ಎಲ್ಲ ಹಾಕಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಚೆನ್ನಾಗಿ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಶುರುವಾಗಿದೆ. ಇನ್ನು ಈ ಸಮಯದಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ, ಅದರ ಜೊತೆಗೆ 1 ಇಂಚಷ್ಟು ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಳುಮೆಣಸು ಇದಷ್ಟನ್ನೇ ಹಾಕಿ ರುಬ್ಬಿರೋ ಅಂಥದ್ದು, ಮತ್ತೇನು ಸೇರಿಸ್ಕೊಂಡಿಲ್ಲ. ಈ ಒಂದು ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಅರಿಶಿನದ ಪೌಡ್ರು, ಅದ್ರ ಜೊತೆಗೆ ಖಾರಕ್ಕೆ ತಕ್ಕಷ್ಟು ಅಚ್ಕಾರ ಅಂದರೆ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನೋಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ಹಾಗಾಗಿ 1/4 ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಆನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ಹಾಕ್ತಾ ಇರೋದ್ರಿಂದ 2 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಹಾಕಿದ್ಮೇಲೆ ಅದನ್ನೆಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ಮತ್ತೆ ಅದನ್ನ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದಿ ಬರ್ತಾ ಇರೋವಂಥ ಸಮಯದಲ್ಲಿ ನಾವು ಮೊದಲೇ ತೊಳೆದಿಟ್ಕೊಂಡಿರ್ತೀವಲ್ಲ ಆ ಒಂದು ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು. ಅಕ್ಕಿ ಒಂದು 5-10 ನಿಮಿಷ ನೆಂದರೆ ಅನ್ನ ಕೂಡ ತುಂಬ ಬೇಗನೆ ಆಗುತ್ತೆ. ಜೊತೆಗೆ ಚೆನ್ನಾಗೂ ಆಗುತ್ತೆ, ಸಾಫ್ಟಾಗಿ ಆಗುತ್ತೆ. ತುಂಬ ಗಟ್ಟಿ, ಕೆಲವೊಂದು ಅಕ್ಕಿಗಳು ಗಟ್ಟಿ ಆಗಿಬಿಡುತ್ತೆ, ಅನ್ನ ತಿನ್ನಲಿಕ್ಕೆ ಆಗೋದಿಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ಒಂದು 5-10 ನಿಮಿಷ ನೆನೆಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇನ್ನು ಕೊನೆಯಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಆಪ್ಷನಲ್ಲು, ಬೇಕಿತ್ತು ಅಂದರೆ ಹಿಂಡ್ಕೊಳ್ಬೋದು, ಇಲ್ಲಾಂದರೆ ಟೊಮೊಟೊನೇ ಹುಳಿ ಇರುತ್ತೆ ಬೇಡ ಅಂತನ್ನೋರು ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. ಇನ್ನು ಕೊನೆಯಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಜಲ್ ಕೂಗಿಸ್ಕೊಂಡ್ರೆ ನಮ್ಮ ಟೊಮೊಟೊ ಬಾತ್ ರೆಡಿ ಆಗುತ್ತೆ.
ಇನ್ನು ಕುಕ್ಕರನ್ನು ಆಫ್ ಮಾಡಿಬಿಟ್ಟು ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ಮೊದಲು ಮಠಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀನಿ. ಅಂದರೆ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳಿಬ್ರೂ ಅವಳಿಗೆ ಒಬ್ಬಳಿಗೆ ಎಕ್ಸಾಮ್ ಇದೆ, ಹಾಗಾಗಿ ಓದ್ಕೋತಾ ಇದ್ಲು. ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಓದ್ಕೊಳ್ತಾ ಇದ್ಲು. ಇನ್ನೊಬ್ಳು ಚಿಕ್ಕವಳು ಮಲಗಿದ್ಲು. ಒಂದು 10 ನಿಮಿಷದಲ್ಲಿ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಬೇಗನೆ ಹೋಗ್ಬಿಟ್ಟು ಬಂದು ಆನಂತರ ಮಕ್ಕಳಿಗೆ ರೆಡಿ ಮಾಡಿ ತಿಂಡಿ ಎಲ್ಲ ಕೊಟ್ಬಿಟ್ಟು ಅವ್ರನ್ನೂ ಕೂಡ ಸ್ಕೂಲಿಗೆ ಕಳಿಸ್ಬೇಕು. ಅಷ್ಟರಲ್ಲೇ ಬೇಗ ಹೋಗಿ ಬರೋಣ ಅಂಥೇಳಿ ಹೋದ್ವಿ. ಹೋಗ್ಬಿಟ್ಟು ಕೈ ಮುಕ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿಬಿಟ್ಟು ಒಂದು 10 ನಿಮಿಷದಲ್ಲೇ ಮನೆಗೆ ಬಂದೆ. ಇನ್ನು ನಾನು ಬರೋಷ್ಟರಲ್ಲಿ ನನ್ನ ಮಗಳು ಆಗಲೇ ಕುಕ್ಕರೆಲ್ಲ ಓಪನ್ ಮಾಡಿಬಿಟ್ಟು ತಿಂಡಿ ಹಾಕ್ಕೊಂಡು ತಿಂತಾಯಿದ್ಲು. ನೋಡಿ, ನಾನು ಈಗ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ, ಜೊತೆಗೆ ತುಂಬ ಉದುರುದ್ರಾಗಿ ಕೂಡ ಆಗಿದೆ. ನಾನು ಮೊದಲೇ ಹೇಳಿದಾಗೆ ನೆನೆಸಿಟ್ರೆ ಅನ್ನ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಾಗತ್ತೆ. ಇನ್ನು ಮಕ್ಕಳಿಗೆ ತಿಂಡಿ ಎಲ್ಲ ಕೊಟ್ಬಿಟ್ಟು ಬಾಕ್ಸಿಗೆಲ್ಲ ಹಾಕಿ ಅವ್ರ ತಲೆ ಎಲ್ಲ ಬಾಚಿಬಿಟ್ಟು ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು. ಆನಂತರ ಉಳಿದಿರೋವಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿದ್ದೆ, ಅದೆಲ್ಲ ಬಂದಿತ್ತು. ಅದನ್ನೆಲ್ಲ ಮೊದಲು ಒಣಗಾಕ್ಬಿಡೋಣ ಅಂಥೇಳಿ ಬಂದಿದ್ದೀನಿ. ಎಲ್ರದ್ದು ತಿಂಡಿ ಎಲ್ಲ ಆಗಿತ್ತು, ಜೊತೆಗೆ ಪಾತ್ರೆ ವಾಶ್ ಮಾಡೋವಂಥದ್ದು ಅಥವಾ ಅಡುಗೆ ಮನೆ ಕ್ಲೀನ್ ಮಾಡೋವಂಥದ್ದು ಎಲ್ಲನೂ ಮುಗಿಸ್ಕೊಂಡು ಆನಂತರನೇ ನಾನಿಲ್ಲಿ ಬಟ್ಟೆಗಳನ್ನು ಒಣಗಾಕ್ಲಿಕ್ಕೆ ಅಂಥೇಳಿ ಬಂದಿದ್ದೀನಿ. ಬೆಳಗ್ಗೆ ನಾವು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಕೂರ್ತೀವಿ ಅಂತ ಕೂತ್ಬಿಟ್ರೆ ಅವತ್ತಿಂದ ಇಡೀ ದಿನದ ಕೆಲಸನೂ ಇಡೀ ದಿನವೂ ಆಗುತ್ತೆ. ಸ್ವಲ್ಪ ಕೆಲಸ ಇದ್ದರೂ ಕೂಡ ಇಡೀ ದಿನ ಆಗುತ್ತೆ. ಹಾಗಾಗಿ ಏನು ಕೆಲಸ ಇರುತ್ತೋ ಅದನ್ನು ತಕ್ಷಣಕ್ಕೆ ಅವಾಗವಾಗೇ ಮಾಡ್ಕೊಳ್ಬೇಕು. ಸುಸ್ತಾಗ್ತಾ ಇರುತ್ತೆ, ಜೊತೆಗೆ ಬೇಡ ಅನಿಸುತ್ತೆ ಕೆಲವೊಮ್ಮೆ. ಮಾಡ್ತಾ ಇದ್ದರೆ ಪಟ ಅಂಥೇಳಿ ಎಲ್ಲ ಕೆಲಸಗಳು ಕೂಡ ಮುಗ್ದೋಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಸೋಂಬೇರಿತನ ತೋರಿದ್ವಿ ಅಂದರೆ ಒಂದು ಅರ್ಧ ಗಂಟೆನಲ್ಲಿ ಮುಗಿಯುವಂಥ ಕೆಲಸ 1 ಗಂಟೆ 2 ಗಂಟೆ ಈ ರೀತಿ ಟೈಮ್ ತೊಗೊಳುತ್ತೆ. ಹಾಗಾಗಿ ಏನು ಕೆಲಸ ಇರುತ್ತೋ ಅದನ್ನು ಪಟ ಅಂಥೇಳಿ ಮುಗಿಸ್ಕೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಸದ್ಯದ ಇದಕ್ಕೆ ಇವತ್ತಿನ ಕೆಲಸಗಳು ಒಂದಷ್ಟು ಮುಗೀತು ಅಂತಲೇ ಹೇಳ್ಬೋದು. ಇನ್ನು ಒಳಗಡೆ ಏನು ಕೆಲಸ ಇತ್ತು ಅದನ್ನೆಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗ್ಗೆನೇ ಗುಡಿಸಿ ಒರೆಸಿ ಎಲ್ಲನೂ ಆಗಿತ್ತು. ಮನೆ ಕೂಡ ಕ್ಲೀನಾಗಿತ್ತು. ಇನ್ನು ಮಕ್ಕಳು ಕೂಡ ಇರಲಿಲ್ಲ, ಎಲ್ಲರೂ ಕೂಡ ಸ್ಕೂಲಿಗೆ ಕೂಡ ಹೋಗಿದ್ರಲ್ಲ. ಹಾಗಾಗಿ ಮನೆ ನಾವು ಯಾವ ರೀತಿ ನೀಟ್ ಮಾಡಿಟ್ಟಿದ್ವೋ ಅದೇ ರೀತಿಯಾಗಿರುತ್ತೆ. ಇನ್ನು ಸಂಜೆವರೆಗೂ ಮನೆ ಹೀಗೇ ಇರುತ್ತೆ. ಮಕ್ಕಳು ಇಲ್ಲ ಅವ್ರು ಬರೋ ತನಕನೂ ಮನೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರುತ್ತೆ. ಹಾಗಾಗಿ ನಾವು ಬೆಳಗ್ಗೆನೇ ಸ್ವಲ್ಪ ಶ್ರಮಪಟ್ಟು ಬೇಗ ಕೆಲಸ ಮಾಡ್ಕೊಂಬಿಟ್ರೆ ಏನು ಕೆಲಸಗಳಿರುತ್ತೋ ಎಲ್ಲನೂ ಮುಗಿಯುತ್ತೆ. ಜೊತೆಗೆ ಮನೆ ಕೂಡ ಇಡೀ ದಿನ ಫ್ರೆಶ್ ಆಗಿ ಕ್ಲೀನಾಗಿ ಇರುತ್ತೆ. ಇನ್ನು ಅಡುಗೆ ಮನೆಯಲ್ಲಿ ಮೊದಲೇ ಹೇಳಿದಾಗೆ ಇರುವಂಥ ಪಾತ್ರೆಗಳೆಲ್ಲ ತಿಂಡಿ ಏನು ತಿಂದ್ವಿ ಎಲ್ಲನೂ ತೊಳೆದಿಟ್ಟು ಜೋಡಿಸ್ಬಿಟ್ಟು ಆನಂತರ ಕಟ್ಟೆ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು ಎಲ್ಲನೂ ಕೂಡ ಕ್ಲೀನಾಗಿ ನಾನಿಲ್ಲಿ ಒರೆಸ್ಕೊಂಡಿದ್ದೀನಿ. ನೋಡಿ, ಅಡುಗೆ ಮನೆ ಕೂಡ ತುಂಬಾ ಕ್ಲೀನಾಗಿ ಫ್ರೆಶ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿತ್ತು ಅಂದರೆ ನಾವು ಉಳಿದಿರುವಂಥ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರೆಲ್ಲ ಇತ್ತು, ಹಾಗಾಗಿ ಈಗ ಮಾಡಲಿಲ್ಲ, ಸಂಜೆ ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನು ನನ್ನ ಸೆಕೆಂಡ್ ಚಾನಲ್ ಏನಿದೆ, ಇನ್ನೊಂದು ಚಾನಲು, ಅದಕ್ಕೆ ಸ್ವಲ್ಪ ರೆಮಿಡಿಗಳನ್ನು ಮಾಡ್ಕೊಳ್ಬೇಕಿತ್ತು. ಅದನ್ನು ಕೂಡ ಶೂಟ್ ಮಾಡ್ಕೊಳ್ತಾ ಇದ್ದೆ. ಅದರ ಜೊತೆಗೆ ಶೂಟ್ ಮಾಡಿರುವಂಥದ್ದನ್ನು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡ್ಕೊಳ್ಬೇಕು. ಇನ್ನು ಆ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ. ಇದಿಷ್ಟು ಕೆಲಸಗಳನ್ನು ನಾನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಹತ್ತತ್ರ 12:15 ಆಗೋಗಿತ್ತು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ ನನ್ನ ರೊಟೀನ್ ಅಂತಲೇ ಹೇಳ್ಬೋದು. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.